ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೆಸೆಟ್ PYQ ಸೀರೀಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಪಾರ್ಟ್ 2. ಫಸ್ಟ್ ಕ್ವಶನ್. ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಟೋಟಲ್ 9 ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೆ. ಇವತ್ತು ಅದ್ರ ಮುಂದಿನ ಭಾಗವನ್ನು ಮಾಡ್ತಾ ಹೋಗ್ತಿದ್ದೀನಿ. ಫಸ್ಟ್ ಕ್ವಶನ್ ಇದರಲ್ಲಿ, ಎ ಸಿಸ್ಟಮ್ ಬೇಸ್ಡ್ ಆನ್ ದಿ ಲೈಸೆನ್ಸಿಂಗ್ ಆಫ್ ದಿ ರೈಟ್ ಟು ಡ್ಯೂಪ್ಲಿಕೇಟ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಫಾರ್ಮ್ಯಾಟ್ ಇನ್ ಫಾರಿನ್ ಮಾರ್ಕೆಟ್ ಈಸ್ ನೋನ್ ಆಸ್ ಆಪ್ಷನ್ ಎ ಪಾರ್ಟ್ನರಿಂಗ್, ಆಪ್ಷನ್ ಬಿ ಲೈಸೆನ್ಸಿಂಗ್, ಆಪ್ಷನ್ ಸಿ ಫ್ರಾಂಚೈಸಿಂಗ್, ಆಪ್ಷನ್ ಡಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಕನ್ನಡದಲ್ಲಿ ನೋಡ್ಕೊಳ್ಳೋಣ ಕ್ವಶನು. ವಿದೇಶಿ ಮಾರುಕಟ್ಟೆಗಳಲ್ಲಿ ಯಶಸ್ವಿ ವ್ಯವಹಾರ ಸ್ವರೂಪವೊಂದನ್ನು ಸಕ್ಸಸ್ಫುಲ್ ಬಿಸ್ನೆಸ್ ಫಾರ್ಮ್ಯಾಟನ್ನು ನಕಲು ಮಾಡುವ ಹಕ್ಕಿನ ಪರವಾನಗಿ, ರೈಟ್ ಟು ಡೂಪ್ಲಿಕೇಟ್ ಲೈಸೆನ್ಸಿಂಗ್ ಪಡೆಯುವುದನ್ನಾಧರಿಸಿ ಒಂದು ವ್ಯವಸ್ಥೆಯನ್ನು, ಈ ಸಿಸ್ಟಮ್ನ ಏನಂತ ಕರೀತಾರೆ? ಪಾಲುದಾರಿಕೆ ಹೊಂದುವುದಾ, ಪಾರ್ಟ್ನರಿಂಗ್ ಅಂತನಾ? ಪರವಾನಗಿ ಪಡೆಯುವುದು ಅಂದರೆ ಲೈಸೆನ್ಸಿಂಗ್ ಅಂತನಾ? ಫ್ರಾಂಚೈಸಿಂಗ್ ಅಂದರೆ ವಿಶೇಷಾಧಿಕಾರನ? ಕರಾರು ತಯಾರಿಕೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ ಅಂತ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಸೊ ಫಸ್ಟು ಇದರಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ನ ಫಸ್ಟು ತಿಳ್ಕೊಳ್ತೋಗೋಣ. ಪಾರ್ಟ್ನರಿಂಗ್ ಅಂದರೆ ಏನು ಅಂದರೆ 2 or more ಪರ್ಸನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾರೆ ಓನರ್ಸ್ಗಳು. ಅದನ್ನೇ ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡಿದೆ ಪಾರ್ಟ್ನರಿಂಗ್ ಆಗಿರುತ್ತೆ. ಹಾಗಾದರೆ ಲೈಸೆನ್ಸಿಂಗ್ ಅಂದರೆ ಏನು? ಲೈಸೆನ್ಸಿಂಗ್ ಅಂದರೆ ಒಂದು ಕಂಪನಿ ಏನು ಮಾಡುತ್ತೆ, ಗ್ರ್ಯಾಂಟ್ ಮಾಡುತ್ತೆ ಅನದರ್ ಕಂಪನಿಗೆ. ಯಾವ ಕಂಪನಿ ಗ್ರ್ಯಾಂಟ್ ಮಾಡುತ್ತೆ ಅದು ಲೈಸೆನ್ಸರ್ ಆಗಿರುತ್ತೆ, ಬೇರೆ ಕಂಪ್ನಿ ಏನಾಗಿರುತ್ತೆ ಲೈಸೆನ್ಸಿ ಆಗಿರುತ್ತೆ. ಯಾವುದ್ರ ರಿಲೇಟೆಡ್ ಆಗಿ? ಟು ರೈಟ್ ಟು ಯೂಸ್ ಆಫ್ ಎ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಅದರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗಳನ್ನು ಯೂಸ್ ಮಾಡುವಂಥ ರೈಟ್ಸನ್ನು ಗಿವನ್ ಮಾಡ್ತಾ ಇರೋದು. ಪೇಟೆಂಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು. ಇನ್ ಎಕ್ಸ್ಚೇಂಜ್ ಫಾರ್ ಎ ಫೀ ಅಂದರೆ ರಾಯಲ್ಟಿ ರೂಪದಲ್ಲಿ ರಾಯಲ್ಟಿನ ತಗೊಳ್ಳೋದ್ರ ಮೂಲಕ, ಅಂದರೆ ಫೀನ ರಾಯಲ್ಟಿ ರೂಪದಲ್ಲಿ ಕೊಡೋದ್ರ ಮೂಲಕ ಅಥವಾ ತಗೊಳ್ಳೋದ್ರ ಮೂಲಕ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಲೈಸೆನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದನ್ನು ಏನು ಮೇಜರಾಗಿ ಫೋಕಸ್ ಮಾಡುತ್ತೆ ಅಂದರೆ ಗ್ರಾಂಟಿಂಗ್ ರೈಟ್ ಟು ಯೂಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಪ್ರೊವೈಡ್ ಮಾಡ್ತಾ ಇದೆ ಫ್ರೆಂಡ್ಸ್. ಅದನ್ನೇ ಏನಂತ ಕರೀತಾರೆ ಅಂದರೆ ಲೈಸೆನ್ಸಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಫ್ರಾಂಚೈಸಿಂಗ್. ಫ್ರಾಂಚೈಸಿಂಗ್ ಅಂದರೆ ಎ ಕಂಪನಿ ಗ್ರಾಂಟ್ಸ್ ಅನದರ್ ಕಂಪನಿ. ಇಲ್ಲೂ ಕೂಡ ಒಂದು ಕಂಪನಿ ಇರುತ್ತೆ ಮತ್ತು ಅನದರ್ ಕಂಪನಿ ಇರುತ್ತೆ. ಆ ಒಂದು ಕಂಪನಿಗೆ ಏನಂತ ಕರೀತಾರೆ ಅಂದರೆ ಫ್ರಾಂಚೈಸರ್ ಅಂತ ಕರೀತಾರೆ. ಅನದರ್ ಕಂಪನಿ ಏನಾಗಿರುತ್ತೆ ಅಂದರೆ ಫ್ರಾಂಚೈಸಿ ಆಗಿರುತ್ತೆ. ಇಲ್ಲಿ ಏನನ್ನ ರೈಟ್ನ ಪ್ರೊವೈಡ್ ಮಾಡ್ತಾರೆ ಅಂದರೆ ದ ರೈಟ್ ಟು ಆಪರೇಟ್ ಎ ಬಿಸ್ನೆಸ್ ಯೂಸಿಂಗ್ ಇಟ್ಸ್ ಬ್ರ್ಯಾಂಡ್ ನೇಮ್, ಪ್ರಾಡಕ್ಟ್ ಆ್ಯಂಡ್ ಆಪರೇಷನಲ್ ಸಿಸ್ಟಮ್ ಇನ್ ಎಕ್ಸ್ಚೇಂಜ್ ಫಾರ್ ಎ ಫೀ. ಇಲ್ಲೂ ಕೂಡ ಫೀನ ರಿಸೀವ್ ಮಾಡ್ತಾರೆ. ಇಲ್ಲಿ ಬ್ರ್ಯಾಂಡ್ ನೇಮ್ನ ನೀವೇನು ಮಾಡ್ಬೋದು, ಯೂಸ್ ಮಾಡ್ಕೊಳ್ಬೋದು, ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಬೋದು, ಅದೇ ರೀತಿ ಆಪರೇಷನ್ ಸಿಸ್ಟಮ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಮೇಜರಾಗಿ ಏನನ್ನು ಫೋಕಸ್ ಮಾಡುತ್ತೆ ಅಂದರೆ ರೆಪ್ಲಿಕೇಟಿಂಗ್ ಎ ಹೋಲ್ ಬಿಸ್ನೆಸ್ ಮಾಡೆಲ್ನ ಮಾಡುವಂಥ ರೈಟ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಲಾಸ್ಟ್ ಒನ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಂದರೆ ಎ ಕಂಪನಿ ಔಟ್ಸೋರ್ಸಸ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಟು ಅನದರ್ ಕಂಪನಿ. ಅಂದರೆ ಒಂದು ಕಂಪನಿ ಏನಾಗಿರುತ್ತೆ ಬೈಯರ್ ಆಗಿರುತ್ತೆ, ಅನದರ್ ಕಂಪನಿ ಏನಾಗಿರುತ್ತೆ ಅಂದರೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಇಲ್ಲಿ ಏನನ್ನ ರೈಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದರೆ ಇದು ಮೇಜರಾಗಿ ಫೋಕಸ್ ಅಂದರೆ ಔಟ್ಸೋರ್ಸಸ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಟು ಅನದರ್ ಕಂಪನಿ ಆಗಿರುತ್ತೆ. ಇದು ಮೇಜರಾಗಿ ಫೋಕಸ್ ಮಾಡೋದು ಪ್ರೊಡಕ್ಷನ್ನ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನ ಇದು ಫೋಕಸ್ ಮಾಡ್ತಾ ಹೋಗುತ್ತೆ. ಯಾವುದು? ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗು. ಸೊ ಹಾಗಿದ್ದಾಗ ಇಲ್ಲಿ ನೋಡಿ, ಇಲ್ಲಿ ಕೇಳಿರೋದೇನು, ಈ ಸಕ್ಸಸ್ಫುಲ್ ಬಿಸ್ನೆಸ್ ಫಾರ್ಮ್ಯಾಟ್ನ ಡೂಪ್ಲಿಕೇಟ್ ಮಾಡೋದು. ಡೈರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಂದರೆ ಯಾವುದು ಅಂದರೆ ಆನ್ಸರ್ ಆಪ್ಷನ್ ನಂಬರ್ ಡಿ, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್. ಅಸರ್ಷನ್. ಡೆಲಿಬರೇಟ್ ಮೆಷರ್ಸ್ ಆರ್ ರಿಕ್ವೈರ್ಡ್ ಟು ಕರೆಕ್ಟ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅದಕ್ಕೆ ರೀಸನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ಲೆಟ್ ಟು ದೆಮ್ಸೆಲ್ವ್ಸ್ ಮಾರ್ಕೆಟ್ ಫೋರ್ಸಸ್ ಮೇ ನಾಟ್ ಹೆಲ್ಪ್ ಇನ್ ಕರೆಕ್ಟಿಂಗ್ ದ ಡಿಸ್ಇಕ್ವಿಲಿಬ್ರಿಯಮ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ನು. ಅಂದರೆ ಇಲ್ಲಿ ಅಸರ್ಷನ್ ಅಂದರೆ ಪ್ರತಿಪಾದನೆ. ಏನಂತ ಹೇಳ್ತಿದ್ದಾರೆ ಅಂದರೆ ಪಾವತಿಗಳ ಸಮತೋಲನದಲ್ಲಿನ ಅಸ್ಥಿರತೆಯನ್ನು ಅಂದರೆ ಡಿಸ್ಇಕ್ವಿಲಿಬ್ರಿಯಮನ್ನು, ಪಾವತಿಗಳ ಸಮತೋಲನ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಉದ್ದೇಶಪೂರ್ವಕ ಕ್ರಮಗಳು ಅಗತ್ಯವಾಗಿದೆ ಅಂದರೆ ಡೆಲಿಬರೇಟ್ ಮೆಷರ್ಸ್ ನಮಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಸರ್ಷನಲ್ಲಿ. ನೆಕ್ಸ್ಟು ಸೆಕೆಂಡ್ ರೀಸನ್ ಅಂದರೆ ಸಮರ್ಥನೆ ಏನು ಮಾಡ್ಕೊಳ್ತಿದ್ದಾರೆ ಅಂದರೆ ಆ ಕೊಟ್ಟರು ಅಸರ್ಷನ್ಗೆ, ಕೊಟ್ಟರು ಪ್ರತಿಪಾದನೆಗೆ ಅವ್ರು ಸಮರ್ಥನೆ ಕೊಡ್ತಿರೋದೇನೆಂದರೆ ಅವುಗಳನ್ನು ಬಿಟ್ಟರೆ ಮಾರುಕಟ್ಟೆಯ ಶಕ್ತಿಗಳು ಸಮತೋಲನದಲ್ಲಿನ ಅಸ್ಥಿರತೆಯನ್ನು ಸರಿಪಡಿಸಲು ಸಹಾಯ ಮಾಡುವುದಿಲ್ಲ ಅಂತ ಕೇಳ್ತಿದ್ದಾರೆ.
ಇಲ್ಲಿ ಫಸ್ಟ್ ಆಪ್ಷನ್ ಏನಂತ ಹೇಳಿದ್ದಾರೆ ಅಂದರೆ ಅಸರ್ಷನ್ ಮತ್ತು ರೀಸನ್ ಎರಡೂ ಕರೆಕ್ಟ್ ಇದೆ, ಮತ್ತು ಅವ್ರು ಕೊಟ್ಟಿರೋ ರೀಸನ್ ಕೂಡ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿದೆ ಯಾವುದಕ್ಕೆ, ಅಸರ್ಷನ್ಗೆ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಒನ್ ಆಪ್ಷನ್ನು ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್, ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಕೊಟ್ಟಿರುವಂಥ ಸಮರ್ಥನೆ ಪ್ರತಿಪಾದನೆಗೆ ಸರಿ ಇಲ್ಲ, ಬಟ್ ಸಮರ್ಥನೆ ಪ್ರತಿಪಾದನೆ ಎರಡೂ ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ. ಎ ಮತ್ತು ಅಂದರೆ ಎ ಈಸ್ ಕರೆಕ್ಟ್ ಬಟ್ ಆರ್ ಈಸ್ ಇನ್ಕರೆಕ್ಟ್, ಎ ಈಸ್ ಕರೆಕ್ಟ್ ಬಟ್ ಆರ್ ಈಸ್ ಇನ್ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಆಪ್ಷನ್ನು, ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಥರ್ಡ್ ಒನ್ ಆಪ್ಷನ್ನು ಎ ಆ್ಯಂಡ್ ಆರ್ ಇನ್ಕರೆಕ್ಟ್ ಅಂತ ಬರಬೇಕಿತ್ತು, ಅದೇ ಆನ್ಸರ್ ಆಗುತ್ತೆ. ಬೋತ್ ಕೂಡ ಏನಾಗಿದೆ, ರಾಂಗ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಆನ್ಸರು. ಸೊ ಇಲ್ಲಿ ಎ ಈಸ್ ಇನ್ಕರೆಕ್ಟು, ಆರ್ ಈಸ್ ಆಲ್ಸೋ ಇನ್ಕರೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ವಶನ್ಗೆ ಆನ್ಸರು. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅಂದರೆ ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ವಾಟ್ ದೇ ಇಂಡಿಕೇಟ್, ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ಪ್ರೊವೈಡ್ ಮಾಡಿದ್ದಾರೆ. ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿನಲ್ಲಿ PMI, CCI, PLI, CPIನ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ವಾಟ್ ದೇ ಇಂಡಿಕೇಟ್, ಇನ್ಫ್ಲೇಷನು, ಇನ್ಸೆಂಟಿವು, ಇಂಡಿಕೇಟರ್ ಆಫ್ ಫ್ಯೂಚರ್ ಎಕನಾಮಿಕ್ ಆ್ಯಕ್ಟಿವಿಟಿ ಮತ್ತು ಕಾನ್ಫಿಡೆನ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಇದರಲ್ಲಿ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ, ಇನ್ಸೆಂಟಿವ್ ಅಂದರೆ ಪ್ರೋತ್ಸಾಹಕ, ಇಂಡಿಕೇಟರ್ ಆಫ್ ಫ್ಯೂಚರ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂದರೆ ಭವಿಷ್ಯದ ಆರ್ಥಿಕ ಚಟುವಟಿಕೆಯ ಸೂಚಕ, ಕಾನ್ಫಿಡೆನ್ಸ್ ಅಂದರೆ ವಿಶ್ವಾಸಗಳನ್ನು ನಾವೇನು ಮಾಡಬೇಕು, ನಾವು ಮ್ಯಾಚ್ ಮಾಡಬೇಕಾಗಿದೆ ಈ ಕ್ವಶನಲ್ಲಿ. ಸೊ ಮೊದಲನೇದಾಗಿ ಈ PMI, CCI, PLI, CPI ಇದೆಲ್ಲದು ಕೂಡ ಎಕನಾಮಿಕ್ ಇಂಡಿಕೇಟರ್ಸ್ ಆಗಿರುತ್ತೆ. ಇದು ಏನನ್ನ ಪ್ರೊವೈಡ್ ಮಾಡುತ್ತೆ ಅಂದರೆ ಇನ್ಸೈಟ್ ಇಂಟು ಡಿಫ್ರೆಂಟ್ ಆಸ್ಪೆಕ್ಟ್ ಆಫ್ ದಿ ಎಕನಾಮಿಕ್ ಆ್ಯಕ್ಟಿವಿಟಿನ ಅದು ಪ್ರೊವೈಡ್ ಮಾಡ್ತಾ ಇದೆ. PMI ಅಂದರೆ ಅಬ್ರಿವೇಷನು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. PMI ಅಂದರೆ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸು. ಇದೇನನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ ಸೆಕ್ಟರ್ ಆ್ಯಕ್ಟಿವಿಟಿನ ಇದು ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ. PMI ಅಂದರೆ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್. ಇದೇನನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ ಆ್ಯಕ್ಟಿವಿಟಿನ ರಿಫ್ಲೆಕ್ಟ್ ಮಾಡುತ್ತೆ. ಸೆಕೆಂಡ್ ಒನ್ನು CCI, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್. ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಫ್ರೆಂಡ್ಸ್, ಇಟ್ ವೇಜಸ್ ಕನ್ಸ್ಯೂಮರ್ ಸೆಂಟಿಮೆಂಟ್ಸ್ಗಳನ್ನು ವೇಜ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ PLI, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಏನನ್ನು ಮೆಷರ್ ಮಾಡುತ್ತೆ ಅಂದರೆ ಚೇಂಜಸ್ ಇನ್ ಪ್ರೈಸ್ ಆಫ್ ಗೂಡ್ಸ್ ಸೋಲ್ಡ್ ಬೈ ಪ್ರೊಡ್ಯೂಸರ್. ಚೇಂಜಸ್ ಇನ್ ಪ್ರೈಸ್ ಆಫ್ ಗೂಡ್ಸ್ ಸೋಲ್ಡ್ ಬೈ ಪ್ರೊಡ್ಯೂಸರ್ನ ಮೆಷರ್ ಮಾಡುವಂಥ ಕೆಲಸವನ್ನು ಮಾಡೋದು ಯಾವುದು ಅಂದರೆ PLI, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಫ್ರೆಂಡ್ಸ್. ಲಾಸ್ಟ್ ಒನ್ CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನನ್ನು ಟ್ರ್ಯಾಕ್ ಮಾಡುತ್ತೆ ಅಂದರೆ ಚೇಂಜಸ್ ಇನ್ ಕನ್ಸ್ಯೂಮರ್ ಪ್ರೈಸ್. ಕನ್ಸ್ಯೂಮರ್ ಪ್ರೈಸಲ್ಲಿ ಏನು ಚೇಂಜಸ್ ಆಗ್ತಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಯಾವುದು ಅಂದರೆ CPI, ನಥಿಂಗ್ ಬಟ್ ಆನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಇವಾಗ ನಾವು ತಿಳ್ಕೊಳ್ಳೋಣ ಯಾವುದಕ್ಕೆ ಯಾವುದು ಮ್ಯಾಚ್ ಆಗ್ತಾಯಿದೆ ಅಂತ. ಫಸ್ಟ್ ಒನ್ ಏನು, ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ಅಂದರೆ PMI. PMI ಮ್ಯಾಚ್ ಆಗ್ತಿರೋದು ಯಾವುದಕ್ಕೆ ಅಂದರೆ ಥರ್ಡ್ ಒನ್ಗೆ, ಇಂಡಿಕೇಟರ್ ಆಫ್ ಫ್ಯೂಚರ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇಂಡಿಕೇಟರ್ ಆಫ್ ಫ್ಯೂಚರ್ ಎಕನಾಮಿಕ್ ಆ್ಯಕ್ಟಿವಿಟಿಗೆ ಅದು ಮ್ಯಾಚ್ ಆಗುತ್ತೆ. ಪರ್ಚೇಸರ್ ಮ್ಯಾನೇಜರ್ಸ್ ಇಂಡೆಕ್ಸು ಎಗೆ 3 ಆಗಿರುತ್ತೆ, ಇಂಡಿಕೇಟರ್ಸ್ ಆಫ್ ಫ್ಯೂಚರ್ ಎಕನಾಮಿಕ್ ಆ್ಯಕ್ಟಿವಿಟಿ. ನೆಕ್ಸ್ಟು CCI, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸು. ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅಲ್ಲೇ ವರ್ಡಲ್ಲೇ ಹೇಳ್ಬೋದು ಕಾನ್ಫಿಡೆನ್ಸ್ ಅಂದರೆ ಸೆಕೆಂಡ್ ಒನ್ನಿಗೆ ಫೋರ್ತ್ ಒನ್ನು ಮ್ಯಾಚ್ ಆಗ್ತಾಯಿದೆ. ಅಬ್ರಿವೇಷನಲ್ಲಿ ನಾವು ಮ್ಯಾಚ್ ಮಾಡ್ಬೋದು. ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ಗೆ ಫೋರ್ತ್ ಒನ್ ಕಾನ್ಫಿಡೆನ್ಸ್, ಬಿಗೆ 4 ಫ್ರೆಂಡ್ಸ್, ಎಗೆ 3, ಬಿಗೆ 4. ನೆಕ್ಸ್ಟ್ ಥರ್ಡ್ ಒನ್ನು PLI, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸಲ್ಲಿ ಏನನ್ನು ಮ್ಯಾಚ್ ಮಾಡ್ಬೋದು ಅಂದರೆ ಇದಕ್ಕೆ ಸೆಕೆಂಡ್ ಒನ್ ಮ್ಯಾಚ್ ಆಗುತ್ತೆ. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಇನ್ಸೆಂಟಿವ್ನ ಪ್ರೊವೈಡ್ ಮಾಡೋದ್ರ ರಿಲೇಟೆಡ್ ಆಗಿ ಮ್ಯಾಚ್ ಆಗ್ತಾಯಿದೆ. ಲಾಸ್ಟ್ ಒನ್ನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಏನನ್ನು ಮ್ಯಾಚ್ ಆಗುತ್ತೆ ಅಂದರೆ ಲಾಸ್ಟ್ ಒನ್ ಇನ್ಫ್ಲೇಷನ್ನ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಇನ್ಫ್ಲೇಷನ್ನು, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸು ಇನ್ಸೆಂಟಿವ್. CCIಗೆ ಮ್ಯಾಚ್ ಆಗ್ತಿರೋದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸು ಕಾನ್ಫಿಡೆನ್ಸು. ನೆಕ್ಸ್ಟ್ PMIಗೆ ಇಂಡಿಕೇಟರ್ ಆಫ್ ಫ್ಯೂಚರ್ ಎಕನಾಮಿಕ್ ಆ್ಯಕ್ಟಿವಿಟಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪಿಲ್ಲರ್ ಆಫ್ ಆತ್ಮನಿರ್ಭರ್ ಭಾರತ್. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್
ಈಸ್ ನಾಟ್ ಎ ಪಿಲ್ಲರ್ ಆಫ್ ಆತ್ಮನಿರ್ಭರ್ ಭಾರತ್. ಯಾವುದು ಪಿಲ್ಲರ್ ಅಲ್ಲ ಕೊಟ್ಟಿರೋದ್ರಲ್ಲಿ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ನು. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಆತ್ಮನಿರ್ಭರ ಭಾರತ್ನ ಆಧಾರ ಸ್ತಂಭವಲ್ಲ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಎಕಾನಮಿ ಆರ್ಥಿಕತೆನ, ಆಪ್ಷನ್ ಬಿ ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ, ಆಪ್ಷನ್ ಸಿ ಖಾಸಗೀಕರಣನ ಅಂದರೆ ಪ್ರೈವೇಟೈಸೇಷನ್ನ, ಪ್ರಜಾಪ್ರಭುತ್ವನ ಅಂದರೆ ಡೆಮಾಕ್ರಸಿನ ಅಂತ ಕೇಳ್ತಾರೆ. ಯಾವುದು ಅಲ್ಲ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವುದು ಹಾಗಾದರೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಯಾವುದು ಆತ್ಮನಿರ್ಭರ ಭಾರತದ ಆಧಾರ ಸ್ತಂಭವಾಗಿದೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಈ ಆತ್ಮನಿರ್ಭರ್ ಭಾರತದ ಏಮೆ ಏನಾಗಿರುತ್ತೆ ಅಂದರೆ ಟು ಮೇಕ್ ದ ಕಂಟ್ರಿ ಆ್ಯಂಡ್ ಇಟ್ಸ್ ಸಿಟಿಸನ್ಸ್ ಇಂಡಿಪೆಂಡೆಂಟ್ ಆ್ಯಂಡ್ ಸೆಲ್ಫ್ ರಿಲಯಂಟ್ ಇನ್ ಆಲ್ ಸೆನ್ಸಸಲ್ಲಿ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಇದು 5 ಪಿಲ್ಲರ್ಸಲ್ಲಿ ಔಟ್ಲೈನ್ ಮಾಡಿದ್ದಾರೆ ಆತ್ಮನಿರ್ಭರ್ ಭಾರತ್ನ. ಯಾವ್ದು ಅಂದರೆ ಎಕಾನಮಿ, ಇನ್ಫ್ರಾಸ್ಟ್ರಕ್ಚರು ಅಲ್ಲಿ ಕೊಟ್ಟಿದ್ದಾರೆ, ಎಕಾನಮಿನೂ ಕರೆಕ್ಟ್, ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರು ಕರೆಕ್ಟು, ಸಿಸ್ಟಮ್ಮು, ಆಮೇಲೆ ವೈಬ್ರೆಂಟ್ ಡೆಮಾಗ್ರಫಿ ಅಂದರೆ ಲಾಸ್ಟ್ ಒನ್ ಡೆಮಾಕ್ರಸಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಒನ್ ಡಿಮ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಅಲ್ಲ ಆಗಿರುತ್ತೆ ಅಂದರೆ ಪ್ರೈವೇಟೈಸೇಷನು ಆತ್ಮನಿರ್ಭರ ಭಾರತದ ಏನು 5 ಪಿಲ್ಲರ್ ಆಗಿಲ್ಲ. 5 ಪಿಲ್ಲರ್ ಯಾವುದ್ಯಾವುದು ಅಂದರೆ ಎಕಾನಮಿ, ಇನ್ಫ್ರಾಸ್ಟ್ರಕ್ಚರು, ಸಿಸ್ಟಮು, ವೈಬ್ರೆಂಟು, ಡೆಮಾಗ್ರಫಿ ಮತ್ತು ಡಿಮ್ಯಾಂಡ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಾಟ್ ಎ ಪಿಲ್ಲರ್ ಅಂತ ಕೇಳಿದಾಗ ಪ್ರೈವೇಟೈಸೇಷನು. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ವಾಸ್ ಫಾರ್ಮ್ಡ್ ಟು ಫೆಸಿಲಿಟೇಟ್ ಕ್ವಿಕ್ translation of FDI approvals and implementation, provide a proactive one-stop after-care service to foreign investor by helping them obtain necessary approvals ಅಂತ ಕೇಳ್ತಿದ್ದಾರೆ. ಅಂದರೆ ಡ್ಯಾಶ್ FDI ಅನುಮೋದನೆಗಳು ಮತ್ತು ಅನುಷ್ಠಾನಗಳು ತ್ವರಿತ ಅನುವಾದಕ್ಕೆ ಅನುಕೂಲವಾಗುವಂತೆ ರೂಪುಗೊಂಡು ಅಗತ್ಯ ಅನುಮೋದನೆಗಳನ್ನು ಪಡೆಯಲು ಸಹಾಯ ಮಾಡುವ ಮೂಲಕ ವಿದೇಶಿ ಹೂಡಿಕೆದಾರರಿಗೆ ಪ್ರಮುಖ ಸೇವೆಯ ಅನಂತರ ಒಂದು ಸಕ್ರಿಯ ನಿಲುಗಡೆಯನ್ನು ಒದಗಿಸುತ್ತದೆ. ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವುದು ಹಾಗಾದರೆ ಆನ್ಸರು, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಸ್ಟ್ ಒನ್ FIIA ಆಗಿರುತ್ತೆ ಫ್ರೆಂಡ್ಸ್. ಫಸ್ಟ್ ಒನ್ ಆನ್ಸರು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್, ಇನ್ಕ್ರೀಸ್ ಇನ್ ದ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇನ್ ದ ವರ್ಕಿಂಗ್ ಏಜ್ ಗ್ರೂಪ್ ಇನ್ ದ ಕಂಟ್ರಿ ರಿಸಲ್ಟ್ಸ್ ಇನ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ದೇಶದಲ್ಲಿ ದುಡಿಯುವ ವಯಸ್ಸಿನವರ ಜನಸಂಖ್ಯೆಯಲ್ಲಿನ ಶೇಕಡಾವಾರು ಏರಿಕೆಯು ಡ್ಯಾಶ್ ಫಲಿತಾಂಶವನ್ನು ನೀಡುತ್ತದೆ. ಎಂಥ ಫಲಿತಾಂಶವನ್ನು ನೀಡುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವರ್ಕಿಂಗ್ ಏಜ್ ಬಗ್ಗೆ ಕೇಳ್ತಾ ಇದ್ದಾರೆ. ವರ್ಕಿಂಗ್ ಏಜ್ ಏನಾಗಿದೆ, ಜಾಸ್ತಿ ಇದೆಯಂತೆ. ವರ್ಕಿಂಗ್ ಏಜ್ ಅಂದರೆ ಯಾವುದು ಅಂದರೆ 15 ವರ್ಷದಿಂದ 64 ವರ್ಷದೊಳಗಿರುವಂಥ ಏಜ್ ಪೀಪಲ್ಸ್ ಏನಾಗಿದ್ದಾರೆ ಅವರು ಜಾಸ್ತಿ ಇದ್ದಾರಂತೆ. ಅವ್ರು ದುಡಿಯುವವರ ಸಂಖ್ಯೆ ಏನಾಗಿದೆ ಜಾಸ್ತಿ ಇದೆ. ಯಾರಿಗೆ ಕಂಪೇರ್ ಮಾಡಿದೆ ಅಂದರೆ ಡಿಪೆಂಡೆಂಟ್ ಪಾಪ್ಯುಲೇಷನ್ ಅಂದರೆ ಯಾರು ಎಲ್ಡರ್ ಪೀಪಲ್ಲು ಮತ್ತು ಚಿಲ್ಡ್ರನ್ ಪೀಪಲಿಗೆ ಕಂಪೇರ್ ಮಾಡಿದ್ರೆ ದುಡಿಯುವವರ ಸಂಖ್ಯೆ ಏನಾಗ್ತಾ ಇದೆ ಜಾಸ್ತಿ ಇದೆ ಅಂತೆ. ಜಾಸ್ತಿ ಇದೆ ಅಂದರೆ ಇದನ್ನು ಏನಂತ ಕರೀತಾರೆ ಅನ್ನೋ ಕ್ವಶನ್ ಹೇಳಿದ್ದಾರೆ. ಕ್ವಶನ್ ಅದು ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಕರೀತಾರೆ, ಜನಸಂಖ್ಯಾ ಲಾಭಾಂಶ ಅಂತಾರ, ಜನಸಂಖ್ಯಾ ಬಾಂಬ್ ಅಂತಾರ, ಜನಸಂಖ್ಯೆ ಸಕಾರಾತ್ಮಕ ಹಂಚಿಕೆ ಅಂತಾರ, ಜನಸಂಖ್ಯೆಯ ನಕಾರಾತ್ಮಕ ಹಂಚಿಕೆ ಅಂತ ಹೇಳ್ತಾರ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂದರೆ ಇಟ್ ರೆಫರ್ಸ್ ಟು ದಿ ಪೊಟೆನ್ಷಿಯಲ್ ಫಾರ್ ಎಕನಾಮಿಕ್ ಗ್ರೋತ್ ದಟ್ ಅರೈಸಸ್ ವೆನ್ ಎ ಕಂಟ್ರೀಸ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಈಸ್ ಲಾರ್ಜರ್ ದ್ಯಾನ್ ಇಟ್ಸ್ ಡಿಪೆಂಡೆಂಟ್ ಪಾಪ್ಯುಲೇಷನ್. ಅಂದರೆ ಅವರಿಗೆ ಅವಲಂಬಿತರಾಗಿರೋದಕ್ಕಿಂತನೂ ಇಂಡಿಪೆಂಡೆಂಟ್ ವರ್ಕ್ ಯಾರು ಮಾಡ್ತಿದ್ದಾರೆ ಅವರು ಜಾಸ್ತಿ ಇದ್ದಾರೆ ಅಂದರೆ ಇದು ಎಕನಾಮಿಕ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಅದನ್ನೇ ಏನಂತ ಕರೀತಾರೆ ಅಂದರೆ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳ್ತಾರೆ. ನಮಗೆ ಕೊಟ್ಟಿರೋ ಕ್ವಶನು ಅದೇನೆ. ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗತ್ತೆ ಫ್ರೆಂಡ್ಸ್. ಹಾಗಾದರೆ ನೆಕ್ಸ್ಟ್ ಉಳಿದಿರೋದನ್ನು ತಿಳ್ಕೊಳ್ತಾ ಹೋಗೋಣ. ಹಾಗಂದರೆ ಏನು ಅನ್ನೋದನ್ನ. ನೆಕ್ಸ್ಟು ಪಾಸಿಟಿವ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅನ್ನೋದು, ಡೆಮೋಗ್ರಾಫಿಕ್ ಬಾಂಬ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡೆಮೋಗ್ರಾಫಿಕ್ ಬಾಂಬ್ ಅಂದರೆ ನಥಿಂಗ್ ಬಟ್ ಇಫ್ ದ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಈಸ್ ನಾಟ್ ಪ್ರಾಪರ್ಲಿ ಎಜುಕೇಟೆಡ್. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇರುತ್ತಲ್ಲ ಅದು ಪ್ರಾಪರಾಗಿ ಎಜುಕೇಟೆಡ್ ಆಗಲಿ, ಟ್ರೈನ್ಡ್ ಆಗಲಿ, ಎಂಪ್ಲಾಯ್ಡ್ ಆಗಲಿ, ಲೀಡಿಂಗ್ ಟು ಸೋಷಿಯಲ್ ಅನ್ರೆಸ್ಟ್ ಆ್ಯಂಡ್ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಆಗಿರೋದನ್ನೇ ನಾವೇನಂತ ಕರೀತಾರೆ ಅಂದರೆ ಡೆಮೋಗ್ರಾಫಿಕ್ ಬಾಂಬ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಬ್ರಾಡ್ ಟರ್ಮಲ್ಲಿ ಹೇಳೋದಾದರೆ ಇಟ್ ಡಿಸ್ಕ್ರೈಬ್ಸ್ ವೇರಿಯಸ್ ಪೊಟೆನ್ಷಿಯಲ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಅರೈಸಿಂಗ್ ಫ್ರಮ್ ದ ಡೆಮೋಗ್ರಾಫಿಕ್ ಟ್ರೆಂಡ್ಸ್ ಅಂತ ಹೇಳ್ಬೋದು. ವೆದರ್ ರಿಲೇಟೆಡ್ ಟು ಪಾಪ್ಯುಲೇಷನ್
ಗ್ರೋತು ಆರ್ ಏಜಿಂಗು ಆರ್ ಪರ್ಸೀವ್ಡ್ ಥ್ರೆಟ್ ಫ್ರಮ್ ಮೈನಾರಿಟಿ ಗ್ರೂಪ್ಸು. ಇದನ್ನೇ ಏನಂತ ಕರೀತಾರೆ ಅಂದರೆ ಡೆಮೋಗ್ರಫಿಕ್ ಬಾಂಬ್ ಅಂತ ಹೇಳ್ತಾರೆ. ಓವರಾಲ್ ಆಗಿ ಡೆಮೋಗ್ರಫಿಕ್ ಬಾಂಬ್ ಅಂದರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಏನಿರುತ್ತೆ ಅದು ಪ್ರಾಪರ್ಲಿ ಆಗಿ, ನಾಟ್ ಪ್ರಾಪರ್ಲಿ ಎಜುಕೇಟೆಡ್ ಮತ್ತು ಟ್ರೈನ್ಡ್ ಆ್ಯಂಡ್ ಎಂಪ್ಲಾಯ್ಡ್ ಮತ್ತು ಲೀಡಿಂಗ್ ಟು ಸೋಷಿಯಲ್ ಅನ್ರೆಸ್ಟ್ ಆ್ಯಂಡ್ ಎಕನಾಮಿಕ್ ಇನ್ಸ್ಟಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ ಒನ್ ಪಾಸಿಟಿವ್ ಡಿಸ್ಟ್ರಿಬ್ಯೂಷನ್ ಪಾಪ್ಯುಲೇಷನು. ಪಾಸಿಟಿವ್ ಡಿಸ್ಟ್ರಿಬ್ಯೂಷನ್ ಪಾಪ್ಯುಲೇಷನ್ ಅಂದರೆ ಸೊ ಇನ್ ದ ಕಂಟೆಕ್ಸ್ಟ್ ಆಫ್ ಪಾಪ್ಯುಲೇಷನ್ ಸ್ಟಡೀಸಲ್ಲಿ ಏನಂತ ರೆಫರ್ ಮಾಡ್ತಾರೆ ಅಂದರೆ ವೆದರ್ ಎ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಆಗಿರ್ಬೋದು ಅಥವಾ ಡಿಕ್ರೀಸಿಂಗ್ ಆಗಿರ್ಬೋದು ಓವರ್ ಎ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಪಾಸಿಟಿವ್ ಡಿಸ್ಟ್ರಿಬ್ಯೂಷನ್ ಇಂಡಿಕೇಟ್ಸ್ ಗ್ರೋತ್ ಅಂತ ಹೇಳ್ತಾರೆ. ಈ ಪಾಸಿಟಿವ್ ಡಿಸ್ಟ್ರಿಬ್ಯೂಷನ್ ಇಂಡಿಕೇಟ್ ಏನನ್ನು ಮಾಡುತ್ತೆ, ಗ್ರೋ ಅನ್ನು ಮಾಡ್ತಾ ಹೋಗುತ್ತೆ. ಅದು ಇನ್ಕ್ರೀಸಿಂಗ್ ಆದರೂ ಆಗಿರಲಿ, ಡಿಕ್ರೀಸಿಂಗ್ ಓವರ್ ಎ ಸರ್ಟೆನ್ ಪೀರಿಯಡ್ ಆಗಿರಲಿ, ಪಾಪ್ಯುಲೇಷನ್ನ ಸ್ಟಡಿ ಮಾಡಬೇಕಾದ್ರೆ ಅದು ಪಾಸಿಟಿವ್ ಡಿಸ್ಟ್ರಿಬ್ಯೂಷನ್ ಇಂಡಿಕೇಟ್ ಏನನ್ನು ಮಾಡುತ್ತೆ ಅಂದರೆ ಅದು ಗ್ರೋತ್ ಆಗಿದೆ ಅನ್ನೋದನ್ನೇ ಶೋ ಮಾಡ್ತಾ ಹೋಗುತ್ತೆ. ಅದನ್ನೇ ಏನಂತ ಕರೀತಾರೆ, ಪಾಸಿಟಿವ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾ ಹೋಗ್ತಾರೆ. ಅಥವಾ ಇನ್ನೂ ಒಂದು ಹೇಳೋದಾದರೆ ಇಟ್ ಅಕರ್ಸ್ ವೆನ್ ದ ಬರ್ತ್ ರೇಟ್ ಎಕ್ಸೀಡ್ಸ್ ದ ಡೆತ್ ರೇಟ್. ಇನ್ನೂ ಈಸಿ ಆಗುತ್ತೆ. ಡೆತ್ ರೇಟ್ಗಿಂತನೂ ಬರ್ತ್ ರೇಟ್ ಜಾಸ್ತಿ ಇದೆ ಅಂದರೆ ಅದು ಪಾಸಿಟಿವ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಅದರ ಆಪೋಸಿಟಲ್ಲಿ ನೆಗೆಟಿವ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ, ನೆಗೆಟಿವ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಅಂದರೆ ವೆನ್ ಡೆತ್ ರೇಟ್ ಎಕ್ಸೀಡ್ಸ್ ದ ಬರ್ತ್ ರೇಟ್. ಬರ್ತ್ ರೇಟ್ಗಿಂತ ಡೆತ್ ರೇಟ್ ಜಾಸ್ತಿ ಇದೆ ಅಂದರೆ ಅದು ನೆಗೆಟಿವ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಇದಕ್ಕೆ ಆನ್ಸರ್ ಏನು? ಆಪ್ಷನ್ ನಂಬರ್ ಎ, ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ಎ self-regulating business model that helps a company be socially accountable to itself, stakeholders and public ಅಂತ ಕ್ವಶನ್ ಕೇಳ್ತಿದ್ದಾರೆ. ಅಂದರೆ ಡ್ಯಾಶ್ ಎಂಬುದು ಸ್ವಯಂ ನಿಯಂತ್ರಿತ ವ್ಯಾಪಾರ ಮಾದರಿಯಾಗಿದ್ದು ಅದು ಕಂಪನಿಯು ತನಗೆ, ಮಧ್ಯಸ್ಥದಾರರಿಗೆ ಮತ್ತು ಸಾರ್ವಜನಿಕರಿಗೆ ಸಾಮಾಜಿಕವಾಗಿ ಜವಾಬ್ದಾರರಾಗಿರಲು ಸಹಾಯ ಮಾಡುತ್ತದೆ. ಫಸ್ಟ್ ಆಪ್ಷನ್ ಹಸಿರು ವಿಕ್ರಯ ಅಂದರೆ ಗ್ರೀನ್ ಮಾರ್ಕೆಟಿಂಗ. ಆಪ್ಷನ್ ನಂಬರ್ ಬಿ, ಪರಿಸರ ಸ್ನೇಹಿನ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿನ. ಆಪ್ಷನ್ ನಂಬರ್ ಸಿ, ಉತ್ತಮ ಆಡಳಿತನ ಗುಡ್ ಗವರ್ನೆನ್ಸ್. ಆಪ್ಷನ್ ನಂಬರ್ ಡಿ, ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿನ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಫಸ್ಟ್ ನಾವು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಏನು, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂದರೆ ಏನು, ಗುಡ್ ಗವರ್ನೆನ್ಸ್ ಅಂದರೆ ಏನು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಅದು ತಿಳ್ಕೊಂಡ್ವಿ ಅಂದರೆ ಆಟೋಮೆಟಿಕಲಿ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಇದನ್ನು ಅನದರ್ ನೇಮ್ಸ್ಗಳಿಂದನೂ ಕೂಡ ಹೇಳ್ತಾರೆ. ಎನ್ವಿರಾನ್ಮೆಂಟಲ್ ಮಾರ್ಕೆಟಿಂಗ್ ಅಂತಾರೆ ಅಥವಾ ಈಕೋ ಮಾರ್ಕೆಟಿಂಗ್ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಮೇಜರಾಗಿ ಏನೇನು ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಪ್ರಾಕ್ಟೀಸ್ ಆಫ್ ಪ್ರಮೋಟಿಂಗ್ ಪ್ರಾಡಕ್ಟ್ ಆರ್ ಸರ್ವೀಸಸ್ ಬೇಸ್ಡ್ ಆನ್ ದೇರ್ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ನ ಏನು ಪ್ರಾಕ್ಟೀಸ್ ಮಾಡುವಂಥ ಕೆಲಸ. ಇದೇನನ್ನು ಇನ್ವಾಲ್ವ್ ಆಗುತ್ತೆ ಅಂದರೆ ಇಟ್ ಇನ್ವಾಲ್ವ್ಸ್ ಡೆವಲಪಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಗೂಡ್ಸ್ ಆರ್ ಸರ್ವೀಸಸ್ ವಿತ್ ದ ರೆಡ್ಯೂಸ್ಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಮೇಜರಾಗಿ ಇಟ್ ಯೂಸಿಂಗ್ ದ ಸಸ್ಟೈನಬಲ್ ಆ್ಯಂಡ್ ಈಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಥ್ರೂಔಟ್ ದಿ ಪ್ರಾಡಕ್ಟ್ ಲೈಫ್ ಸೈಕಲ್. ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋದಾಗಿರ್ಬೋದು, ಪ್ರಾಡಕ್ಟ್ನ ಸೇಲ್ ಮಾಡೋದಾಗಿರ್ಬೋದು, ಓವರಾಲ್ ಪ್ರಾಡಕ್ಟ್ ಲೈಫ್ ಸೈಕಲ್ನಲ್ಲಿ ಅವರು ಈಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ಗಳನ್ನೇ ಏನು ಮಾಡೋದು, ಯೂಸನ್ನು ಮಾಡೋದು. ಅದನ್ನೇ ಏನಂತ ಕರೀತಾರೆ ಅಂದರೆ ಗ್ರೀನ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅಂದರೆ ಎನ್ವಿರಾನ್ಮೆಂಟಿಗೆ ಇಂಪ್ಯಾಕ್ಟ್ ಆಗ್ದಲೇ ಅವರು ಮಾರ್ಕೆಟಿಂಗ್ನ ಮಾಡೋದಕ್ಕೆ ಏನಂತ ಕರೀತಾರೆ, ಗ್ರೀನ್ ಮಾರ್ಕೆಟಿಂಗು. ಇನ್ನೂ ಹೇಳೋದಾದರೆ ಇದರ ಕೀ ಆಸ್ಪೆಕ್ಟ್ಗಳನ್ನು ನೋಡ್ಬೋದು. ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದು, ವೇಸ್ಟನ್ನು ಮಿನಿಮೈಸ್ ಮಾಡೋದು, ಸಸ್ಟೈನಬಲ್ ಮಟೀರಿಯಲ್ಸ್ನ ಯೂಸ್ ಮಾಡೋದು, ರೆಡ್ಯೂಸಿಂಗ್ ದ ಎನರ್ಜಿ ಕನ್ಸಂಪ್ಷನ್ ಮಾಡೋದು. ಸೊ ಇದೆಲ್ಲ ಕೆಲಸವನ್ನು ಮಾಡ್ತಾರೆ. ಮತ್ತು ಪ್ಯಾಕೇಜಿಂಗ್ನಲ್ಲಿ ಈಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ನ ಮಾಡ್ತಾ ಹೋಗೋದು, ಅದು ಯೂಸ್ ಮಾಡ್ಬೋದು, ರೀಸೈಕಲ್ಡ್ ಮಾಡ್ಬೋದು, ಬಯೋಡಿಗ್ರೇಡಬಲ್ ಮಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಪ್ಯಾಕೇಜಿಂಗ್ನ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಮತ್ತು ಕಮ್ಯುನಿಕೇಷನ್ ಏನಾಗಿರುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಬೋತ್ ಅವರ ಪ್ರಾಡಕ್ಟ್ಗೂ ಮತ್ತು ಪ್ರಾಕ್ಟೀಸ್ ಆಫ್ ದಿ ಕನ್ಸ್ಯೂಮರ್ಗೆ ಇಬ್ಬರಿಗೂ ಬೆನಿಫಿಟ್ ಆಗೋ ರೀತಿಯಲ್ಲೇ ಕಮ್ಯುನಿಕೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಇದರಲ್ಲಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಸೆಕೆಂಡ್ ಒನ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ವರ್ಡೇ ಹೇಳ್ತದೆ ಟುವರ್ಡ್ಸ್ ದ ಎನ್ವಿರಾನ್ಮೆಂಟು ಅಂದರೆ ಏನು ಹಾರ್ಮ್ ಆಗದಿರುವಂಥ ಪ್ರಾಡಕ್ಟನ್ನು. ನೆಕ್ಸ್ಟ್ ಒನ್ ಆಪ್ಷನ್ ಗುಡ್ ಗವರ್ನೆನ್ಸ್. ಗುಡ್ ಗವರ್ನೆನ್ಸ್ ಅಂದರೆ ದ ಎಫಿಷಿಯಂಟ್ ಆ್ಯಂಡ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಆ್ಯಂಡ್ ರಿಸೋರ್ಸಸ್ in a manner that is accountable, transparent and responsive to the needs of the people while upholding the rule of law
ಆ್ಯಂಡ್ ಪ್ರಮೋಟಿಂಗ್ ಈಕ್ವಿಟಿ ಆ್ಯಂಡ್ ಇನ್ಕ್ಲೂಸಿವಿಟಿ, ಅದನ್ನೇ ಏನಂತ ಕರೀತಾರೆ ಅಂದರೆ ಗುಡ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ಗುಡ್ ಗವರ್ನೆನ್ಸ್ ಅಂದರೆ ಎಫಿಷಿಯೆಂಟ್ಲಿ ಮತ್ತು ಎಫೆಕ್ಟಿವ್ಲಿ ಪಬ್ಲಿಕ್ ಅಫೇರ್ಸ್ನ ಮ್ಯಾನೇಜ್ ಮಾಡೋದು, ರಿಸೋರ್ಸಸ್ನ ಮ್ಯಾನೇಜ್ ಮಾಡೋದು, ಅದನ್ನೇ ಏನಂತ ಕರೀತಾರೆ ಅಂದರೆ ಗುಡ್ ಗವರ್ನೆನ್ಸ್ ಅಂತಾರೆ. ಯಾವ ಮ್ಯಾನರಲ್ಲಿ ಅಂದರೆ ಅಕೌಂಟಬಲ್ಲು, ಟ್ರಾನ್ಸ್ಪರೆಂಟಾಗಿ, ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ, ಅವ್ರ ಮುಂದೆ ಒಂಥರ ಇವ್ರ ಮುಂದೆ ಒಂಥರ ಅಲ್ಲ, ಟ್ರಾನ್ಸ್ಪರೆಂಟಾಗಿ, ರೆಸ್ಪಾನ್ಸಿವ್ ಆಗಿ, ಏನೇನು ನೀಡ್ಸ್ ಆಫ್ ದಿ ಪೀಪಲ್ ಅವಶ್ಯಕತೆ ಇದೆ ಅದನ್ನು ರೂಲ್ ಆಫ್ ಲಾನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ, ಈಕ್ವಿಟಿಯನ್ನು ಪ್ರಮೋಟ್ ಮಾಡೋದ್ರ ಮೂಲಕ, ಇನ್ಕ್ಲೂಸಿವಿಟಿಯನ್ನು ಅಪ್ಹೋಲ್ಡಿಂಗ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಗುಡ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಆಪ್ಷನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇದೊಂದು ಬಿಸ್ನೆಸ್ ಅಪ್ರೋಚು. ಇಲ್ಲಿ ಕಂಪನೀಸ್ಗಳು ಇಂಟಿಗ್ರೇಟ್ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇಂಟು ದೇರ್ ಆಪರೇಷನ್ ಅಂದರೆ ಟುವರ್ಡ್ಸ್ ದ ಸೊಸೈಟಿ. ನಾವು ಎನ್ವಿರಾನ್ಮೆಂಟಲ್ಲಿ ಏನು ಪ್ರಾಬ್ಲಮ್ ಆಗದಿರೋ ಅಂಥದ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡೋದ್ರ ಮೂಲಕ ನಾವು ಏನು ಮಾಡ್ತಾ ಹೋಗ್ತೀವಿ, ಕಂಪನೀಸ್ಗಳನ್ನು ಆಪರೇಷನ್ ಮಾಡೋದಕ್ಕೆ, ಇಂಟ್ರ್ಯಾಕ್ಷನ್ ವಿತ್ ದ ಸ್ಟೇಕ್ ಹೋಲ್ಡರ್ಸ್ಗೆ ಏನಂತ ಕರೀತಾರೆ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇದರಲ್ಲೂ ಕೋರ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ನೋಡ್ಬೋದು. ಯಾವುದು ಅಂದರೆ ಅಕೌಂಟಬಿಲಿಟಿ ಆಗಿರ್ಬೋದು. ಅಕೌಂಟಬಿಲಿಟಿ ಅಂದರೆ ರೆಕಗ್ನೈಸಿಂಗ್ ಆ್ಯಂಡ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಎಫೆಕ್ಟ್ ಆಫ್ ದಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಸಸ್ಟೈನಬಿಲಿಟಿ, ಎಥಿಕಲ್ ಕಂಡಕ್ಟು, ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟು, ಇದೆಲ್ಲದೂ ಕೂಡ ಏನಾಗಿರುತ್ತೆ, ಕೋರ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಹಾಗಿದ್ದರೆ ಈ ಕ್ವಶನಿಗೆ ಆನ್ಸರ್ ಏನು? ಈ ಕ್ವಶನ್ಗೆ ಆನ್ಸರ್ ಏನಂದರೆ ಆನ್ಸರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಫ್ರೀಡಮ್ ಟು ಕನ್ವರ್ಟ್ ಡೊಮೆಸ್ಟಿಕ್ ಕರೆನ್ಸಿ ಆ್ಯಂಡ್ ವೈಸ ವರ್ಸ ಫಾರ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಇನ್ವಿಸಿಬಲ್ಸ್ ಈಸ್ ನೋನ್ ಆ್ಯಸ್ ಅಂತ ಕೇಳ್ತಿದ್ದಾರೆ. ಅಂದರೆ ದೇಶೀಯ ಕರೆನ್ಸಿಯನ್ನು ಪರಿವರ್ತಿಸುವ ಮತ್ತು ಪರಿವರ್ತಿಸಿ ಕೊಡುವ ಸ್ವಾತಂತ್ರ್ಯವನ್ನು ಸರಕು ಮತ್ತು ಅವ್ಯಕ್ತ ವ್ಯಾಪಾರದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿನ, ಬಂಡವಾಳ ಖಾತೆ ಪರಿವರ್ತನೆಯ, ಫುಲ್ ಕನ್ವರ್ಟಬಿಲಿಟಿ ಸಂಪೂರ್ಣ ಪರಿವರ್ತನೆನ, ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಚಾಲ್ತಿ ಖಾತೆ ಪರಿವರ್ತನೆನ, ಪಾರ್ಷಿಯಲ್ ಕನ್ವರ್ಟಬಿಲಿಟಿ ಆಂಶಿಕ ಪರಿವರ್ತನೆನ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಅಂದರೆ ಫ್ರೀಡಮ್ ಟು ಕನ್ವರ್ಟ್ ಡೊಮೆಸ್ಟಿಕ್ ಕರೆನ್ಸಿ ಇಂಟು ಫಾರಿನ್ ಕರೆನ್ಸಿ, ಫಾರಿನ್ ಕರೆನ್ಸಿ ಇಂಟು ಡೊಮೆಸ್ಟಿಕ್ ಕರೆನ್ಸಿ ವೆನ್, ಯಾವಾಗ ಅಂದರೆ ಟ್ರೇಡ್ ಇನ್ ಗೂಡ್ಸ್ ಆಗಿರ್ಬೋದು, ಇನ್ವಿಸಿಬಲ್ಸ್ ಆಗಿರ್ಬೋದು ಆ ಟೈಮ್ನಲ್ಲಿ. ಓಕೆ, ಇದರಲ್ಲಿ ಎರಡು ಕಾನ್ಸೆಪ್ಟು, ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಮತ್ತು ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂದರೆ ಫ್ರೀಡಮ್ ಟು ಕನ್ವರ್ಟ್ ರುಪೀಸ್ ಟು ಅದರ್ ಕರೆನ್ಸೀಸ್, ರುಪೀಸ್ನ ಬೇರೆ ಕರೆನ್ಸೀಸ್ ಜೊತೆಗೆ ಕನ್ವರ್ಟ್ ಮಾಡೋದಕ್ಕೆ ಏನಂತ ಕರೀತಾರೆ, ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ. ಫಾರ್ ಪೇಮೆಂಟ್ ಆಫ್ ವಿತೌಟ್ ರಿಸ್ಟ್ರಿಕ್ಷನ್, ಯಾವುದೇ ರಿಸ್ಟ್ರಿಕ್ಷನ್ ಇಲ್ದಲೆ ನಾವು ರುಪೀಸ್ಗಳನ್ನು ಬೇರೆ ಕರೆನ್ಸೀಸ್ ಜೊತೆಗೆ ಕನ್ವರ್ಟ್ ಮಾಡೋದಕ್ಕೆ ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ. ಹಾಗಾದರೆ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂದರೆ ಏನು ಅಂತ ಕ್ವಶನ್ ಅರೈಸ್ ಆಗುತ್ತೆ. ಫ್ರೀಡಮ್ ಟು ಕಂಡಕ್ಟ್ ಇನ್ವೆಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ ವಿತೌಟ್ ಕಾನ್ಸ್ಟೆಂಟ್, ಇಲ್ಲಿ ಯಾವುದೇ ಲಿಮಿಟ್ಸ್ ಇರಲ್ಲ. ಕನ್ವರ್ಟಿಂಗ್ ಟು ರುಪೀಸ್ ಇಂಟು ಎನ್ ಫಾರಿನ್ ಕರೆನ್ಸೀಸ್ ಫಾರ್ ಎನ್ ಅಸೆಟ್ ಅಕ್ವಸಿಷನ್, ಅಸೆಟ್ನ ಅಕ್ವೈರ್ ಮಾಡಬೇಕಾದ್ರೆ. ಅದೇ ಕ್ಯಾಪಿಟಲ್ ಅಂದರೆ ಇನ್ವೆಸ್ಟ್ಮೆಂಟ್, ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅಸೆಟ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವಾ. ಸೊ ಈ ಟೈಮ್ನಲ್ಲಿ ನಾವೇನು ಕನ್ವರ್ಟ್ ಮಾಡ್ತೀವಿ ರುಪೀಸು ಫಾರಿನ್ ಕರೆನ್ಸಿಗೆ, ಇದಕ್ಕೆ ಯಾವುದೇ ಲಿಮಿಟ್ ಇರಲ್ಲ. ಅದನ್ನು ಏನಂತ ಕರೀತಾರೆ, ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತ ಹೇಳ್ತಾ ಹೋಗ್ತಾರೆ. ಮೇಜರಾಗಿ ಇನ್ವೆಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಆಗಿ ಇರುತ್ತೆ, ಅದನ್ನೇ ಏನಂತ ಕರೀತಾರೆ, ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ. ಹಾಗಾದರೆ ಇಲ್ಲಿ ಏನು, ಇಲ್ಲಿ ಫ್ರೀಡಮ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಫ್ರೀಡಮ್ ಟು ಕನ್ವರ್ಟ್ ಡೊಮೆಸ್ಟಿಕ್ ಕರೆನ್ಸಿ, ಡೊಮೆಸ್ಟಿಕ್ ಕರೆನ್ಸಿನ ಫಾರಿನ್ ಕರೆನ್ಸಿಗೆ ಯಾವ ಟೈಮ್ನಲ್ಲಿ, ಫಾರ್ ಟ್ರೇಡಿಂಗ್ ಇನ್ ಗೂಡ್ಸ್ ಆ್ಯಂಡ್ ಇನ್ವಿಸಿಬಲ್ಸ್ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಗೂಡ್ಸನ್ನು ಮತ್ತು ಇನ್ವಿಸಿಬಲ್ಸ್ನ ಟ್ರೇಡ್ ಮಾಡಬೇಕಾದ್ರೆ, ಅಂದರೆ ದೇಶೀಯ ಕರೆನ್ಸಿಯನ್ನು ಪರಿವರ್ತಿಸುವ ಮತ್ತು ಪರಿವರ್ತಿಸುವ ಸ್ವಾತಂತ್ರ್ಯವನ್ನು ಸರಕು ಮತ್ತು ಆ ವ್ಯಕ್ತಿ ವ್ಯಾಪಾರದಲ್ಲಿ ಡ್ಯಾಶ್ ಎಂದು ಕರೀತಾರೆ ಅಂತ ಕೇಳ್ತಾರೆ. ಅಂದರೆ ನಥಿಂಗ್ ಬಟ್ ಇಲ್ಲಿ ಡೈರೆಕ್ಟ್ ಆನ್ಸರು ಆಪ್ಷನ್ ನಂಬರ್ ಸಿ, ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಆಗಿರುತ್ತೆ. ಅಂದರೆ ಚಾಲ್ತಿ ಖಾತೆ ಪರಿವರ್ತನೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಎ ಕಮರ್ಷಿಯಲ್ ಎಂಟರ್ಪ್ರೈಸ್ ದಟ್ ಆಪರೇಟ್ ಸಬ್ಸ್ಟ್ಯಾನ್ಷಿಯಲ್ ಫೆಸಿಲಿಟೀಸ್ ಡಸ್ ಬಿಸ್ನೆಸ್ ಈಸ್ ಮೋರ್ ದ್ಯಾನ್ ಒನ್ ಕಂಟ್ರಿ and does not consider any particular country its national home is known as, ಏನಂತ ಕರೀತಾರೆ ಅಂದರೆ ಕ್ವಶನ್ ಏನಿದೆ, ಗಣನೀಯ ಸೌಲಭ್ಯಗಳನ್ನು ನಿರ್ವಹಿಸುವ ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ, ಅಂದರೆ ಮೋರ್ ದ್ಯಾನ್ ಒನ್ ಕಂಟ್ರಿ, ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ವ್ಯಾಪಾರ ಮಾಡುವ, ಡೂಯಿಂಗ್ ದ ಬಿಸ್ನೆಸ್ ಆರ್ ಡಸ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ ಈ ಕ್ವಶನಲ್ಲಿ.
ಮತ್ತು ಯಾವುದೇ ನಿರ್ದಿಷ್ಟ ದೇಶವನ್ನು ಪರ್ಟಿಕ್ಯುಲರ್ ಕಂಟ್ರಿಯನ್ನು ತನ್ನ ರಾಷ್ಟ್ರೀಯ ನೆಲೆಯಾಗಿ ಪರಿಗಣಿಸದೆ, ಅಂದರೆ ಅದರ ನ್ಯಾಷನಲ್ ಹೋಮ್ ಅಂತ ಪರಿಗಣಿಸದೆ, ಡಸ್ ನಾಟ್ ಕನ್ಸಿಡರ್ ದ ನ್ಯಾಷನಲ್ ಹೋಮ್, ಇಂಥ ಉದ್ಯಮವನ್ನು ಪರಿಗಣಿಸದೆ ವಾಣಿಜ್ಯ ಉದ್ಯಮವನ್ನು ಹೀಗೆಂದು ಹೆಸರಿಸಲಾಗುತ್ತದೆ: ಇಂಟರ್ನ್ಯಾಷನಲ್ ಕಂಪನಿನ, ಮಲ್ಟಿನ್ಯಾಷನಲ್ ಕಂಪನಿನ, ಟ್ರಾನ್ಸಾಕ್ಷನಲ್ ಕಂಪನಿನ, ಟ್ರಾನ್ಸ್ನ್ಯಾಷನಲ್ ಅಥವಾ ಟ್ರಾನ್ಸಾಕ್ಷನಲ್ ಕಂಪನಿನ, ಗ್ಲೋಬಲ್ ಕಂಪನಿಯ ಅಂತ ಕ್ವಶನ್ ಕೇಳ್ತಿದ್ದಾರೆ. ಅಂದರೆ ಅಂತಾರಾಷ್ಟ್ರೀಯ ಕಂಪನಿನ, ಬಹುರಾಷ್ಟ್ರೀಯ ಕಂಪನಿನ, ಅಂದರೆ ಅಂತರರಾಷ್ಟ್ರೀಯ ಕಂಪನಿನ, ಜಾಗತಿಕ ಕಂಪನಿನ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಇದರಲ್ಲಿ 4 ಆಪ್ಷನ್ಸ್ನ ತಿಳ್ಕೊಳ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಕಂಪನಿ ಅಂದರೆ ಏನು ಅಂತ. ಇಂಟರ್ನ್ಯಾಷನಲ್ ಕಂಪನಿ ಅಂದರೆ ಪ್ರೈಮರಿಯಾಗಿ ಇಂಪೋರ್ಟ್ ಮಾಡೋದು ಮತ್ತು ಎಕ್ಸ್ಪೋರ್ಟ್ ಮಾಡೋದು ವಿತ್ ನೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಲ್ದಲೇ ನಾವು ಇಂಪೋರ್ಟ್ ಮಾಡೋದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನಂತ ಕರೀತಾರೆ? ಇಂಟರ್ನ್ಯಾಷನಲ್ ಕಂಪನಿ ಅಂತ ಹೇಳ್ತಾರೆ. ಮಲ್ಟಿನ್ಯಾಷನಲ್ ಕಂಪನಿ ಅಂದರೆ ಏನಾಗಾದರೆ ಇನ್ವೆಸ್ಟ್ ಇನ್ ಮಲ್ಟಿಪಲ್ ಕಂಟ್ರೀಸ್, ಅಂದರೆ ಮೋರ್ ದ್ಯಾನ್ 1 ಕಂಟ್ರೀಸ್, ನಂಬರ್ ಆಫ್ ಕಂಟ್ರೀಸ್ನಲ್ಲಿ ನಾವೇನು ಮಾಡೋದು? ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಅಡಾಪ್ಟ್ ದೇರ್ ಪ್ರಾಡಕ್ಟ್ ಮತ್ತು ಮಾರ್ಕೆಟಿಂಗ್ ಈಚ್ ಲೋಕಲ್ ಮಾರ್ಕೆಟ್. ನಾವೆಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಎಲ್ಲ ಲೋಕಲ್ ಮಾರ್ಕೆಟ್ನ ಪ್ರಾಡಕ್ಟ್ ಮತ್ತು ಮಾರ್ಕೆಟಿಂಗ್ನ ಅಡಾಪ್ಟ್ ಮಾಡ್ಕೊಳ್ಳೋದೇ ಏನಾಗಿರುತ್ತೆ? ಮಲ್ಟಿನ್ಯಾಷನಲ್ ಕಂಪನಿ ಆಗಿರುತ್ತೆ. ನೆಕ್ಸ್ಟು ಗ್ಲೋಬಲ್ ಕಂಪನೀಸ್ ಅಂದರೆ ಎಕ್ಸ್ಟೆನ್ಸಿವ್ ಆಫ್ ದಿ ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸ್ಟ್ರೈವ್ ಫಾರ್ ಎ ಸ್ಟ್ಯಾಂಡರ್ಡೈಸ್ಡ್ ಗ್ಲೋಬಲ್ ಅಪ್ರೋಚ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಗ್ಲೋಬಲ್ ಲೆವೆಲಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ? ಫಾರಿನ್ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ಒನ್ ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಅಂದರೆ ಕಂಬೈನಿಂಗ್ ಗ್ಲೋಬಲ್ ಸ್ಕೇಲ್ ವಿತ್ ಲೋಕಲ್ ರೆಸ್ಪಾನ್ಸಿವ್ನೆಸ್, ಅಂದರೆ ಅವರ ಅಡಾಪ್ಟಿಂಗ್ ಮಾಡ್ಕೊಳ್ತಾ ಹೋಗ್ತೀವಿ ಅದು ಪ್ರಾಡಕ್ಟ್ನ ಮತ್ತು ಸ್ಟ್ರಾಟಜೀಸ್ ಟು ಲೋಕಲ್ ನೀಡ್ಸ್ ವೈಲ್ ಮೇಂಟೈನಿಂಗ್ ಎ ಗ್ಲೋಬಲ್ ಪ್ರೆಸೆನ್ಸು. ಅದನ್ನೇ ಏನಾಗಿರುತ್ತೆ ಅಂದರೆ ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಿದ್ದಾಗ ಇದಕ್ಕೆ ಆನ್ಸರ್ ಏನು ಅಂತ ನೋಡೋದಾದರೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ ಆಗಿರುತ್ತೆ. ಟ್ರಾನ್ಸಾಕ್ಷನಲ್ ಕಂಪನೀಸ್ ಅಥವಾ ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ನ ಗಿವನ್ ಮಾಡಿದ್ದಾರೆ. ಅದರ ಆಥರ್ ಯಾರು, ಅದನ್ನು ಪ್ರಪೋನೆಂಟ್ ಯಾರು, ಅದನ್ನು ಗಿವನ್ ಮಾಡಿರೋದು ಯಾರು ಅದ್ರ ಬಗ್ಗೆ ಹೇಳಿದ್ದಾರೆ ಅನ್ನೋ ಕ್ವಶನ್ನ ಕೇಳ್ತಾ ಇದ್ದಾರೆ. ಇದರಲ್ಲಿ ಫಸ್ಟ್ ಇದರಲ್ಲಿ ಏನು ಕೊಟ್ಟಿದ್ದಾರೆ? ಅಬ್ಸಲ್ಯೂಟ್ ಅಡ್ವಾಂಟೇಜು, ಕಂಪ್ಯಾರಿಟಿವ್ ಅಡ್ವಾಂಟೇಜು, ಫ್ಯಾಕ್ಟರ್ ಪ್ರಪೋರ್ಷನ್ ಥಿಯರಿ, ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಆ್ಯಂಡ್ ನ್ಯಾಷನಲ್ ಕಾಂಪಿಟೇಟಿವ್ ಥಿಯರೀಸ್ಗಳನ್ನು ಅವರು ಗಿವನ್ ಮಾಡಿದ್ದಾರೆ. ಇವು ಎಲ್ಲದು ಏನಾಗಿರುತ್ತೆ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರೀಸ್ಗಳು. ಈ ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರೀಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಬ್ರಾಡಾಗಿ 2 ಪಾರ್ಟಲ್ಲಿ ಕೆಟಗರೈಸ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಒನ್ ಪಾರ್ಟು ಕ್ಲಾಸಿಕಲ್ ಥಿಯರಿ, ಅನದರ್ ಒನ್ ಪಾರ್ಟ್ ಏನಾಗಿರುತ್ತೆ? ಮಾಡರ್ನ್ ಥಿಯರೀಸ್ ಆಗಿರುತ್ತೆ. ಕ್ಲಾಸಿಕಲ್ ಥಿಯರೀಸ್ಗಳು ಯಾವುದು ಅಂದರೆ ಕ್ಲಾಸಿಕಲ್ ಥಿಯರಿ ಏನನ್ನು ಫೋಕಸ್ ಮಾಡುತ್ತೆ ಅಂದರೆ ಕಂಟ್ರಿ ಬೇಸ್ಡ್ ಫ್ಯಾಕ್ಟರ್ಸ್ಗಳನ್ನು ಫೋಕಸ್ ಮಾಡ್ತಾ ಹೋಗುತ್ತೆ. ಅದೇ ಮಾಡರ್ನ್ ಥಿಯರಿ ಏನು ಮಾಡುತ್ತೆ ಅಂದರೆ ಇನ್ಕಾರ್ಪೊರೇಟಿಂಗ್ ಫರ್ಮ್ ಲೆವೆಲ್ ಅಥವಾ ಡೈನಾಮಿಕ್ ಫ್ಯಾಕ್ಟರ್ಸ್ಗಳನ್ನು ಏನು ಮಾಡುತ್ತೆ? ಇನ್ಕಾರ್ಪೊರೇಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾದರೆ ಕ್ಲಾಸಿಕಲ್ ಥಿಯರೀಸ್ಗಳು ಯಾವುದು ಅಂದರೆ ಮರ್ಕೆಂಟ್ಯಾಲಿಸಮ್ ಥಿಯರಿ, ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ, ಎಕ್ಸ್ಟರ್ಸ್ ಹಾಯ್ಲಿನ್ ಮಾಡೆಲ್ಸ್. ಇದಿಷ್ಟು ಕೂಡ ಈ 4 ಯಾವ್ದು ಅಂದರೆ ಮರ್ಕೆಂಟ್ಯಾಲಿಸಮು, ಅಬ್ಸಲ್ಯೂಟ್ ಅಡ್ವಾಂಟೇಜು, ಕಂಪ್ಯಾರಿಟಿವ್ ಅಡ್ವಾಂಟೇಜು ಮತ್ತು ಎಕ್ಸ್ಟರ್ ಹಾಯ್ಲಿನ್ ಮಾಡೆಲ್. ಇದಿಷ್ಟು ಕೂಡ ಏನಾಗಿರುತ್ತೆ? ಕ್ಲಾಸಿಕಲ್ ಆಗಿರುತ್ತೆ. ಉಳಿದಿರೋದೆಲ್ಲದು ಕೂಡ ಏನನ್ಬೋದು? ಮಾಡರ್ನ್ ಥಿಯರೀಸ್ ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟಿದ್ದಾರೆ, ಯಾವ್ದು ಕೊಟ್ಟಿದ್ದಾರೆ? ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ. ಇದೆರಡೂ ಕೂಡ ಏನಾಗಿರುತ್ತೆ ಅಂದರೆ ನಮಗೆ ಕ್ಲಾಸಿಕಲ್ ಥಿಯರೀಸ್ ಆಗಿರುತ್ತೆ ಫ್ರೆಂಡ್ಸ್. ಈ ಎರಡರದ ಬಗ್ಗೆ ತಿಳ್ಕೊಳ್ಳೋಣ. ಕ್ಲಾಸಿಕಲ್ ಥಿಯರಿನಲ್ಲಿ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ ಯಾರು ಪ್ರಪೋಸ್ ಮಾಡಿದ್ದಾರೆ ಅಂದರೆ ಆಡಮ್ ಸ್ಮಿತ್ ಅವರು ಏನು ಮಾಡಿದ್ದಾರೆ? ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಯಾವ ಕಂಟ್ರಿ ಸ್ಪೆಷಲೈಸ್ ಆಗಿರುತ್ತೆ ಅಂಥ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಸೊ ದೇ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಮೋರ್ ಎಫಿಷಿಯೆಂಟ್ಲಿ, ಕಡಿಮೆ ಕಾಸ್ಟ್ನಲ್ಲಿ ಅವರು ಎಫಿಷಿಯೆಂಟ್ಲಿ ಏನು ಮಾಡ್ತಾರೆ? ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ಕಂಟ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿನ ಪ್ರಪೋಸ್ ಮಾಡ್ತಾ ಇರೋದು ಯಾರು ಅಂದರೆ ಆಡಮ್ ಸ್ಮಿತ್. ಸೊ ಡೈರೆಕ್ಟಾಗಿ ಹೇಗೆ ಏನಾಗಿರುತ್ತೆ? 3rd ಒನ್ ಆಗಿರುತ್ತೆ. ಹೇಗೆ 3 ಆಯಿತು ಆಡಮ್ ಸ್ಮಿತ್. ಸೆಕೆಂಡ್ ಒನ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿನ ಬಿಲ್ಡ್ ಮಾಡಿರೋದು ಯಾರು ಅಂದರೆ ಡೇವಿಡ್ ರಿಕಾರ್ಡೋ. ಅಲ್ಲಿಗೆ ಬಿಗೆ ಯಾವುದು ಫಾಲೋ ಮಾಡ್ತಾ ಇದೆ ಅಂದರೆ 4th ಒನ್ನು ಡೇವಿಡ್ ರಿಕಾರ್ಡೋ. ಎಗೆ 3, ಬಿಗೆ 4. ಸೊ ಹಾಗಾದರೆ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ ಅಂದರೆ ಇಲ್ಲಿ ಮೇಜರಾಗಿ
ಯಾವ ಕಂಟ್ರಿ ಲೆಸ್ ಎಫಿಷಿಯೆಂಟಾಗಿ ಪ್ರೊಡ್ಯೂಸ್ ಮಾಡ್ತಾಯಿದೆ ಎಲ್ಲ ಗೂಡ್ಸ್ಗಳನ್ನು ಅನ್ನೋದನ್ನ ನಾವು ಚೆಕ್ಕಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಅಂದರೆ ಇಟ್ ಶುಡ್ ಸ್ಟಿಲ್ ಸ್ಪೆಷಲೈಸ್ ಇನ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಗೂಡ್ಸ್ ವೇರ್ ಇಟ್ಸ್ ರಿಲೇಟಿವ್ ಎಫಿಷಿಯೆಂಟ್ಲಿ ಈಸ್ ಹೈಯರ್. ಅಂದರೆ ಲೋಯರ್ ಆಪರ್ಚುನಿಟಿ ಕಟ್ಸ್ ಎಲ್ಲಿದೆ ಅಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನೇ ಏನಂತ ಕರೀತಾರೆ, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅಲ್ಲಿಗೆ ಎಗೆ 2, ಬಿಗೆ 4. ನೆಕ್ಸ್ಟ್ ಫ್ಯಾಕ್ಟರ್ ಪ್ರಪೋರ್ಷನ್ ಥಿಯರಿ. ಫ್ಯಾಕ್ಟರ್ ಪ್ರಪೋರ್ಷನ್ ಥಿಯರಿ ನಥಿಂಗ್ ಬಟ್ ಆನ್ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತ ಹೇಳ್ಬೋದು. ಇದು ಕೂಡ ಏನು ನಥಿಂಗ್ ಬಟ್ ಆನ್ ಇನ್ನೂ ಒಂದು ವರ್ಡ್ ಏನು, ಎಕ್ಸ್ಚರ್ ಹಾಯ್ಲಿನ್ ಮಾಡೆಲ್. ಫ್ರಾಕ್ಷನ್ ಪ್ರಪೋರ್ಷನ್ ಥಿಯರಿ ಅಥವಾ ಎಕ್ಸ್ಚರ್ ಹಾಯ್ಲಿನ್ ಮಾಡೆಲ್ ಅಥವಾ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರೀಸ್ಗಳು ಅಂತ ಹೇಳ್ತಾ ಹೋಗ್ತಾರೆ. ಈ ಥಿಯರಿ ಏನನ್ನು ಫೋಕಸ್ ಮಾಡುತ್ತೆ ಅಂದರೆ ಡಿಫ್ರೆನ್ಸಸ್ ಇನ್ ಫ್ಯಾಕ್ಟರ್ ಎಂಡೋಮೆಂಟ್, ಲ್ಯಾಂಡ್ ಆಗಿರ್ಬೋದು, ಲೇಬರ್ ಕ್ಯಾಪಿಟಲ್ ಆಗಿರ್ಬೋದು, ಬಿಟ್ವೀನ್ ದ ಕಂಟ್ರಿ, ಅದನ್ನು ಫೋಕಸ್ ಮಾಡ್ತಾ ಹೋಗುತ್ತೆ. ಯಾವುದು ಅಂದರೆ ಎಕ್ಸ್ಚರ್ ಆಯಿಲಿನ್ ಥಿಯರಿ. ಅಂದರೆ ಫ್ಯಾಕ್ಟರ್ಸ್, ಲ್ಯಾಂಡು, ಲೇಬರು, ಕ್ಯಾಪಿಟಲ್ಲು, ನಾವು ಇದು ನೋಡ್ತಾ ಹೋಗ್ತೀವಿ. ಇದನ್ನು ಫ್ಯಾಕ್ಟರ್ಸ್ಗಳನ್ನು ಫೋಕಸ್ ಮಾಡುವಂಥ ಥಿಯರಿ ಆಗಿರುತ್ತೆ. ಇದು ಫ್ಯಾಕ್ಟರ್ ಪ್ರಪೋರ್ಷನ್ ಥಿಯರಿಯನ್ನು ಯಾರು ಸಜೆಸ್ಟ್ ಮಾಡಿದ್ದಾರೆ ಅಂದರೆ ಎಕ್ಸ್ಚರ್ ಆಯಿಲಿನ್ನವರು. ಸೊ ಅಲ್ಲಿಗೆ ಸಿಗೆ ಫಸ್ಟ್ ಒನ್ನು ಮ್ಯಾಚ್ ಆಗ್ತಾಯಿದೆ. ಇನ್ನು ಉಳಿದಿರುವಂಥ 2 ಥಿಯರೀಸ್ಗಳು ಕೂಡ ಏನಾಗಿರುತ್ತೆ, ಮಾಡ್ರನ್ ಥಿಯರೀಸ್ಗಳಾಗಿರುತ್ತೆ. ಯಾವ್ದ್ಯಾವುದು ಅಂದರೆ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ, ನೆಕ್ಸ್ಟ್ ಒನ್ನು ನ್ಯಾಷನಲ್ ಕಾಂಪಿಟೇಟಿವ್ ಥಿಯರಿ. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಅಂದರೆ ಏನು, ಅದೇ ನಮಗೆ ಗೊತ್ತು. ಒಂದು ಪ್ರಾಡಕ್ಟು ಓವರ್ ಎ ಪ್ರಾಡಕ್ಟ್ ಚೇಂಜಸ್ ಆಗ್ತಾ ಹೋಗುತ್ತೆ. ಅದು ಪ್ರಾಡಕ್ಟ್ ಚೇಂಜಸ್ ಓವರ್ ಇಟ್ಸ್ ಲೈಫ್ ಸೈಕಲ್. ಅದನ್ನೇ ಏನಂತ ಕರೀತಾರೆ, ಅದ್ರ ಪ್ಯಾಟರ್ನ್ ಆಫ್ ಟ್ರೇಡ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಅದೇ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಆಗಿರುತ್ತೆ. ಫಸ್ಟು ಇಂಟ್ರೊಡಕ್ಷನ್ ಟೈಮ್ನಲ್ಲಿ ಯಾವ ರೀತಿ ಇರುತ್ತೆ, ಗ್ರೋತ್ ಟೈಮ್ನಲ್ಲಿ ಯಾವ ರೀತಿ ಇರುತ್ತೆ, ಅದೇ ರೀತಿ ಮೆಚುರಿಟಿ ಸ್ಟೇಜ್ನಲ್ಲಿ ಯಾವ ರೀತಿ ಇರುತ್ತೆ, ಸ್ಯಾಚುರೇಷನ್ ಟೈಮ್ನಲ್ಲಿ ಯಾವ ರೀತಿ ಇರುತ್ತೆ, ಡಿಕ್ಲೈನ್ ಸ್ಟೇಜಲ್ಲಿ ಯಾವ ರೀತಿ ಒಂದು ಪ್ರಾಡಕ್ಟಿನ ಟ್ರೇಡ್ ಪ್ಯಾಟ್ರನ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಅದು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಅದನ್ನೇ ಏನಂತ ಕರೀತಾರೆ, ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಅಂತ ಕರೀತಾರೆ. ಇದನ್ನು ಗಿವನ್ ಮಾಡಿರೋದು ಯಾರು ಅಂದರೆ ರೆಮಾಂಡ್ ವರ್ನನ್ ಅವರು ಗಿವನ್ ಮಾಡಿದ್ದಾರೆ. ಅಲ್ಲಿಗೆ ಡಿಗೆ 5th ಒನ್ನು ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. 5th ಒನ್ ಮ್ಯಾಚ್ ಆಗುತ್ತೆ. ಲಾಸ್ಟ್ ಒನ್ನು ನ್ಯಾಷನಲ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಥಿಯರಿ ಅಂತ ಕರೀತಾರೆ, ಅಥವಾ ಪೋರ್ಟರ್ ಡೈಮಂಡ್ ಮಾಡೆಲ್ ಅಂತ ಕರಿತಾ ಹೋಗ್ತಾರೆ. ಇದರಲ್ಲಿ ಮೇಜರಾಗಿ ನ್ಯಾಷನಲ್ ಕಾಂಪಿಟೇಟಿವ್ ಅಡ್ವಾಂಟೇಜ್ನ ಇದು ಇಂಟರ್ ಕನೆಕ್ಟ್ ಮಾಡುತ್ತಾ ಹೋಗುತ್ತೆ ಡಿಟರ್ಮಿನೆಂಟ್ಸ್ನ. ಇದರಲ್ಲಿ ಯಾವ್ಯಾವ ಡಿಟರ್ಮಿನೆಂಟ್ಸ್ ಬರುತ್ತೆ ಅಂದರೆ 4 ಡಿಟರ್ಮಿನೆಂಟ್ಸ್ ನಾವು ನೋಡ್ಬೋದು. ಫಸ್ಟ್ ಒನ್ ಫ್ಯಾಕ್ಟರ್ ಕಂಡೀಷನ್, ಸೆಕೆಂಡ್ ಒನ್ ಡಿಮ್ಯಾಂಡ್ ಕಂಡೀಷನ್, ಥರ್ಡ್ ಒನ್ ರಿಲೇಟೆಡ್ ಆ್ಯಂಡ್ ಸಪೋರ್ಟಿಂಗ್ ಇಂಡಸ್ಟ್ರಿ ಆ್ಯಂಡ್ ಲಾಸ್ಟ್ ಒನ್ ಫರ್ಮ್ ಸ್ಟ್ರಾಟಜಿ ಸ್ಟ್ರಕ್ಚರ್ ಆ್ಯಂಡ್ ರೈವಲ್ರಿ. ಇದಿಷ್ಟು ಕೂಡ 4 ಕೂಡ ಏನು, ಇದು 4 ಡಿಟರ್ಮಿನೆಂಟ್ಸ್ ಆಗಿರುತ್ತೆ. ಯಾವುದು ಅಂದರೆ ನ್ಯಾಷನಲ್ ಕಾಂಪಿಟೇಟಿವ್ ಅಡ್ವಾಂಟೇಜು. ಯಾವ್ದ್ಯಾವುದು ಅಂದರೆ ಫ್ಯಾಕ್ಟರ್ ಕಂಡೀಷನು, ಡಿಮ್ಯಾಂಡ್ ಕಂಡೀಷನು, ರಿಲೇಟೆಡ್ ಸಪೋರ್ಟಿಂಗ್ ಇಂಡಸ್ಟ್ರೀಸ್, ಮತ್ತು ಲಾಸ್ಟ್ ಒನ್ನು ಫರ್ಮ್ ಸ್ಟ್ರಾಟಜಿ ಸ್ಟ್ರಕ್ಚರ್ ಆ್ಯಂಡ್ ರೈವಲ್ರಿ. ಸೊ ಇದಿಷ್ಟು ಆಗುತ್ತೆ. ಅಲ್ಲಿಗೆ ಈಗೆ ಆಪ್ಷನ್ ಯಾವುದಾಗುತ್ತೆ, ಸೆಕೆಂಡ್ ಒನ್ ಆಗಿರುತ್ತೆ. ಎಗೆ ಥರ್ಡ್ ಒನ್ ಆಡಮ್ ಸ್ಮಿತ್, ಅಬ್ಸಲ್ಯೂಟ್ ಅಡ್ವಾಂಟೇಜ್ ಆಡಮ್ ಸ್ಮಿತ್, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಡೇವಿಡ್ ರಿಕಾರ್ಡ್, ಫ್ಯಾಕ್ಟರ್ ಪ್ರಪೋರ್ಷನ್ ಥಿಯರಿ ಎಕ್ಸ್ಚರ್ ಆಯಿಲಿನ್ ಫಸ್ಟ್ ಒನ್, ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ರೆಮ್ಯಾಂಡ್ ವರ್ನನ್, ಲಾಸ್ಟ್ ಒನ್ನು ನ್ಯಾಷನಲ್ ಕಾಂಪಿಟೇಟಿವು ಅದಕ್ಕೆ ಬಂದುಬಿಟ್ಟು ಪೋರ್ಟರ್ ಡೈಮಂಡ್ ಮಾಡೆಲ್, ಅಂದರೆ ಮೈಕಲ್ ಪೋರ್ಟರ್ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನು, ವಿಚ್ ಪ್ರಿನ್ಸಿಪಲ್ಸ್ ಆಫ್ WTO ಸೇಸ್ ದಟ್ ಇಂಟರ್ನಲ್ ಟ್ಯಾಕ್ಸ್ ಆ್ಯಂಡ್ ಡ್ಯೂಟೀಸ್ ಆ್ಯಸ್ ಅಪ್ಲೈಡ್ ಟು ಡೊಮೆಸ್ಟಿಕ್ ಪ್ರಾಡಕ್ಟ್ ಮಸ್ಟ್ ಬಿ ಅಕಾರ್ಡೆಡ್ ಟು ಇಂಪೋರ್ಟ್ ಆಲ್ಸೋ. ಯಾವುದು ಪ್ರಿನ್ಸಿಪಲ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ದೇಶೀಯ ಉತ್ಪನ್ನಗಳಿಗೆ ಅನ್ವಯವಾಗುವ ಆಂತರಿಕ ತೆರಿಗೆಗಳು ಮತ್ತು ಸುಂಕಗಳನ್ನು ಆಮದಿಗೂ ನೀಡಬೇಕು ಎಂದರೆ WTOದ ಯಾವ ತತ್ವಗಳು ತಿಳಿಸುತ್ತವೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್ MFN ಪ್ರಿನ್ಸಿಪಲ್ಲ, ಸೆಕೆಂಡ್ ಒನ್ ಪ್ರೊಹಿಬಿಷನ್ ಆಫ್ QRs ಪ್ರಿನ್ಸಿಪಲ್ಲ, ಥರ್ಡ್ ಒನ್ ಟ್ಯಾರಿಫ್ ಪ್ರಿನ್ಸಿಪಲ್ಲ, ಫೋರ್ತ್ ಒನ್ನು ಪ್ರಿನ್ಸಿಪಲ್ ಆಫ್ ನ್ಯಾಷನಲ್ ಟ್ರೀಟ್ಮೆಂಟ್. ಇಲ್ಲಿ ಡೈರೆಕ್ಟಾಗಿ ಯಾವ ಪ್ರಿನ್ಸಿಪಲ್ ಅಂತ ಕೇಳ್ತಿದ್ದಾರೆ, ಆನ್ಸರ್ ಬಂದುಬಿಟ್ಟು ಪ್ರಿನ್ಸಿಪಲ್ ಆಫ್ ನ್ಯಾಷನಲ್ ಟ್ರೀಟ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮಗಿದು ಇಷ್ಟ ಆಗಿತ್ತು ಇಲ್ಲ, ಇನ್ನೂ ಒಂದು ಕ್ವಶನ್ ಇದೆ, ಸಾರಿ. ಅರೇಂಜ್ ದ ಫಾಲೋಯಿಂಗ್ ಇನ್ ದ ಆರ್ಡರ್ ಇನ್ ವಿಚ್ ದೇ ವರ್ ಎಸ್ಟಾಬ್ಲಿಷ್ಡ್. ಅದು ಯಾವ ಇಯರ್ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅದ್ರ ಬೇಸಿಸ್ ಮೇಲೆ ನೀವೇನು ಮಾಡಿ ಅರೇಂಜ್ಮೆಂಟ್ ಮಾಡಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನಾನು ಪ್ರೀವಿಯಸ್ ಏನು ವಿಡಿಯೋನಲ್ಲಿ ಆಲ್ರೆಡಿ ಈ IBRD, IFC, IDA
MIGA ಅದೆಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲನೇಷನ್ನ ಮಾಡಿದ್ದೆ. ಅದು ಯಾವಾಗ ಇಯರ್ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಇಂಪಾರ್ಟೆಂಟ್ ಅಂತ ಕೂಡ ನಾನು ಹೇಳಿದ್ದೆ. ಸೊ ಇಲ್ಲಿ ಅದೇ ಡೈರೆಕ್ಟಾಗಿ ಅದು ಯಾವ ಇಯರ್ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅದ್ರ ಬೇಸಿಸ್ ಮೇಲೆ ನೀವು ಅರೇಂಜ್ ಮಾಡಿ ಯಾವ್ದು ಫಸ್ಟ್ ಬಂತು ಯಾವ್ದು ಸೆಕೆಂಡ್ ಬಂತು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಐ ಬಿ ಆರ್ ಡಿ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ 1944ನಲ್ಲಿ ಅದು ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಅದು ಪ್ರೀವಿಯಸ್ನಲ್ಲಿ ಹೇಳಿದ್ದೆ, ಅದನ್ನು ಪ್ರೀವಿಯಸ್ ವೀಡಿಯೋನ ಒಂದು ಸೆಕೆಂಡ್ ಚೆಕ್ ಮಾಡಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ನೆಕ್ಸ್ಟು ಐ ಎಫ್ ಸಿ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂತ ಹೇಳಿದ್ರೆ 1956ನಲ್ಲಿ. IDA ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು ಯಾವಾಗ ಅಂದರೆ 1960ನಲ್ಲಿ. MIGA ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ 1988ನಲ್ಲಿ. ಸೊ ಹಾಗಿದ್ದಾಗ ಆನ್ಸರ್ ಏನು? ಒಂದು ನಿಮಿಷ. ಆನ್ಸರ್ ಬಂದುಬಿಟ್ಟು ಫಸ್ಟ್ ಒನ್ನೇ ಆಗಿರುತ್ತೆ. ಅಂದರೆ ಫಸ್ಟ್ ಒನ್ ಕರೆಕ್ಟಾಗಿದೆ 1944. ಅದಾದಮೇಲೆ IFC ಬಂತು 1958. ಅದಾದಮೇಲೆ ಥರ್ಡ್ ಒನ್ IDA 1960. MIGA 1988. ಅಲ್ಲಿಗೆ ಆಪ್ಷನ್ ನಂಬರ್ ಎ ಇಸ್ 1 2 3 4 ಕರೆಕ್ಟಾಗಿ ಅವ್ರಿಗೆ ಒನ್ ಮಾಡಿದ್ದಾರೆ, ರೈಟ್ ಆನ್ಸರು. ನೆಕ್ಸ್ಟ್ ಲಾಸ್ಟ್ ಕ್ವಶನು, ವಿಚ್ ಒನ್ ಈಸ್ ಕಾಲ್ಡ್ ಬ್ರಿಟನ್ ವುಡ್ ಟ್ವಿನ್ಸ್? ಬ್ರಿಟನ್ ವುಡ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಯಾವುದನ್ನು ಕರೀತಾರೆ ಕೊಟ್ಟಿರೋದ್ರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋದ್ರಲ್ಲಿ ಅಂದರೆ ಇವುಗಳಲ್ಲಿ ಯಾವುದನ್ನು ಬ್ರಿಟನ್ ವುಡ್ ಟ್ವಿನ್ಸ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ IBRD ಆ್ಯಂಡ್ IDAನ, IMF ಆ್ಯಂಡ್ IFCನ, IMF ಆ್ಯಂಡ್ IBRDನ, IDA ಆ್ಯಂಡ್ IFCನ ಅಂತ ಕೇಳ್ತಾರೆ. ಬ್ರಿಟನ್ ವುಡ್ ಟ್ವಿನ್ಸ್ಗೆ ಆನ್ಸರ್ ಯಾವುದು ಅಂದರೆ IMF ಮತ್ತು IBRD ಏನಾಗಿರುತ್ತೆ ಬ್ರಿಟನ್ ವುಡ್ ಟ್ವಿನ್ಸ್. ಎರಡೂ ಕೂಡ ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ ಹುಟ್ಟಿಕೊಂಡಂತಹ ಇನ್ಸ್ಟಿಟ್ಯೂಷನ್ಸ್ಗಳು. ಯಾವುದು ಅಂದರೆ IMF ಮತ್ತು IBRD ಒಟ್ಟಿಗೆ ಬಂದಿದ್ದು, ಹಾಗಾಗಿ ಅದರಲ್ಲೇ ಹುಟ್ಕೊಂಡಿದ್ದು. ಸೊ ಹಾಗಾಗಿ ಅದನ್ನು ಟ್ವಿನ್ಸ್ ಅಂತ ಕರೀತಾರೆ, ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಕರೀತಾರೆ ಫ್ರೆಂಡ್ಸ್. ಯಾವುದು IMF ಮತ್ತು IBRD. ಥ್ಯಾಂಕ್ ಯು.